ಯಾವ್ದು ಭಾಜಿ ಮಾಡ್ಲತ್ತೀರಿ ಈಗ? ಚೌಳಿಕಾಯಿ ಭಾಜಿ ಕನ್ನಡಿಲ್ಲ. ಹಾಂ ಚೌಳಿಕಾಯಿ ಭಾಜಿ. ಹಾಂ ಹೇಳ್ರಿ ಏನೇನು ಹಾಕೋದು? ಜೀರಿಗೆ ಎಣ್ಣೆ ಎಷ್ಟು ಹಾಕಿರಿ? ಒಂದು ಚಮಚ ಹಾಕಿನಿ, ದೊಡ್ಡ ಚಮಚ. ಪಾವು ಕಿಲೋ ಭಾಜಿಗೆ? ಹಾಂ. ಸಾಸಿವೆ ಹಾಕಿನಿ, ಜೀರಿಗೆ ಹಾಕಿನಿ, ಬೆಳ್ಳುಳ್ಳಿ. ಹಾಂ ಬೆಳ್ಳುಳ್ಳಿ ಕೆಂಪಾಗತ್ತಕ್ಕ. ಹಾಂ ಇನ್ನೊಂದು ಸ್ವಲ್ಪ ಹಿಂಗೆ ಹಾಕೋದು. ಅದು ಹಾಗೆ ಉಪ್ಪು ಹಾಕೊಂಡ್ತೀವಿ. ಒಂದೆರಡು ಟಮಾಟಿ ಮೆತ್ತಗೆ ಹಾಕೋ. ಏನೇನು ಹಾಕಿರಿ? ಚೌಳಿಕಾಯಿ ಕುದಿಸ್ಕೊಂಡು ತೊಗೊಂಡ್ರಿ? ಇದು ಇಲ್ಲ, ಚೌಳಿಕಾಯಿ ಹುರಿದು ತೊಗೊಂಡಿನಿ, ಬ್ಯಾಳಿ ಒಂದು ಸ್ವಲ್ಪ ಕುದಿಸ್ಕೊಂಡು ತೊಗೊಂಡಿನಿ. ಎರಡು ಮಿಕ್ಸ್ ಮಾಡ್ರಿ. ಹಾಂ ಹಿಂಗೆ ಈ ಥರ ಕಾಣಿಸ್ತೀವಿ. ಹಾಂ ಇದ್ರಾಗ ಮಸಾಲೆ ಖಾರ ಹಾಕ್ತೀರಿ? ಮಸಾಲೆ ಖಾರನೇ ಹಾಕ್ತೀನಿ. ಎರಡು ಚಮಚ ಖಾರ ಹಾಕ್ತೀನಿ ನೋಡಿ. ಅಂತೇಳಿ ಕೆಂಪು ಖಾರನೂ ಹಾಕ್ತೀನಿ. ಸ್ಪೆಷಲ್ ಏನ್ರಿ? ದ್ವಾದಶಿ ಅದಲ್ರಿ ಇವತ್ತು? ಏನು? ಹಾಂ ಇವತ್ತು ಹುಗ್ಗಿ ಮಾಡಿದೆವು. ಅಂದ್ರೆ ದೇವರಿಗೆ ನೈವೇದ್ಯ ಕೊಡ್ತೀವಿ. ಹುಗ್ಗಿದು ಏನೇನು ಸಾಹಿತ್ಯ ತಯಾರು ಮಾಡಿಲ್ಲ? ಹಾಂ ಒಳಗಡೆ ಬೆಲ್ಲ ಹಾಕಿದೆವು, ಇದಕ್ಕೆ ಕೊಬ್ಬರಿ ಕುಟ್ಕೊಂಡಿದ್ದೆವು, ಇವು ಹಸಿ ಕೊಬ್ಬರಿ ಕೊಯ್ದು ತೊಗೊಂಡಿದ್ದೆವು, ಇವು ಸೋಪ್ ಹುರಿದು ಒಂದು ಸ್ವಲ್ಪ ಹೊಗಡ್ದು ಕುಟ್ಟು ತೊಗೊಂಡಿದ್ದೆವು, ಶುಂಠಿ ಮನುಕೆ ಇಷ್ಟೆಲ್ಲ ಕುದ್ದೈತಲ್ಲ, ಈಗ ಹಾಕಬೇಕು. ರೆಡಿ ಆಗಿರುತ್ತೆ. ಶುಂಠಿ ಹಾಕೋದು. ಶುಂಠಿ ಒಂದು ಸ್ವಲ್ಪ ಎತ್ತಿದ್ರೆ ಚಂದ ಆಗ್ತದೆ. ಕಡೆ ಸೊಪ್ಪ, ಇದು ಕೊಬ್ಬರಿ ಕುಟ್ಟದ್ದು ಕೊಯ್ದದ್ದು ಎರಡು ಹಾಕೋದು. ರೆಡಿ ಆಯ್ತು ನೋಡಿ. ಹಾಂ ಆಯ್ತು. ಈಗ ತಿರುವಾಡ್ದೇವು ಅಂದ್ರೆ ಹುಗ್ಗಿ ಕೆಳಗೆ ಇಳಿಸೋದೇ ಈಗ. ಇದು ಎಲ್ಲ ಕುದ್ದ ನಂತರ ಬೆಲ್ಲ ಹಾಕಿ ಕುದಿಸಿ, ಬೆಲ್ಲ ಕರಗೋದು ಬಳಿಕ ಮತ್ತು ಮ್ಯಾಗಿಂದೆಲ್ಲ ಸಾಹಿತ್ಯ ಹಾಕೋದು. ರೆಡಿ ಆಯ್ತು ನೋಡ್ರಿ. ಮನೆಯಾಗ ಹಾಕೋದು ನೀವು. ತುಪ್ಪ ಹಾಕ್ತೀರಿ? ಎಷ್ಟು ಚಮಚ ಹಾಕೋದ್ರಿ? ಒಂದೆರಡು ಚಮಚ. ಅರ್ಧ kg ಹುಗ್ಗಿದ ಅಕ್ಕಿ. ಹಾಂ ನೋಡ್ರಿ, ಒಂದು ಸ್ವಲ್ಪ ತಿರುವಾಡಿ ಬಿಟ್ಟೆ ಅಂದ್ರೆ ಹುಗ್ಗಿ ರೆಡಿ ಆಗೈತಿ. ಈಗೇನು ಚೌಳಿಕಾಯಿ ಭಾಜಿ? ನಮ್ಮಲ್ಲಿ ಒಂದಿಷ್ಟು ಕಸ್ಕಸಿ ಇಲ್ಲ, ಇದ್ರ ಕಸ್ಕಸಿನೂ ಹಾಕ್ಬೋದು ನೀವು, ಚಂದ ಇರ್ತೈತಿ. ಆಯ್ತು ನೋಡ್ರಿ, ಹುಗ್ಗಿ ರೆಡಿ ಆಗೈತಿ. ಭಾಜಿ ನೋಡ್ರಿ, ಚೌಳಿಕಾಯಿ ಭಾಜಿ ಒಂದು ಸ್ವಲ್ಪನೇ ಶೇಂಗಾದ ಕುಟ್ಟ ಹಾಕ್ತೀನಿ ರೀ. ರೆಡಿ ಆಗಿ ನೀರು ಹಾಕೋದು ಇಲ್ಲ? ಒಂದು ಸ್ವಲ್ಪ ಹೊಡ್ಯಾರು, ಒಂದು ಸ್ವಲ್ಪ ಇದು ಚೌಳಿಕಾಯಿ ಬಿರ್ಸಿರ್ತಾವೆ, ಒಂದಿಷ್ಟು ನೀರು ಹಾಕಿ. ಅಂತಂದ್ರೆ ಎಷ್ಟು ನೀರು ಹಾಕ್ತಾನೆ ಚೌಳಿಕಾಯಿ ಭಾಜಿ ತಯಾರು. ಹುಗ್ಗಿನೂ ಆಯಿತು, ಈ ಕಡೆ ಕುಕ್ಕರ್ ಆಗತ್ತೈತಿ, ಈ ಕಡೆ ಭಾಜಿನೂ ಆಯಿತು, ಎಲ್ಲ ಆಯಿತು. ಬಂದ್ ಮಾಡಿಬಿಡ್ತೇವೆ ಈ ಹುಗ್ಗಿ. ಭಾಜಿಗೆ ರೆಡಿ ಆಗೈತ್ರಿ. ಪಲ್ಯ ಚೌಳಿಕಾಯಿ ಪಲ್ಯ.